ಎಲ್ಲರಿಗೂ ನಮಸ್ಕಾರ. ಕಥಾ ಮಾಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಗೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇಂದಿನ ಸಂಚಿಕೆಯಲ್ಲಿ ನಾವು ಶ್ರೀರಾಮರ ಹೆಸರಿನ ಅರ್ಥ ಮತ್ತು ಭಾರತದಲ್ಲಿ ವಿವಿಧ ಮತ ಭಾಷೆಗಳಲ್ಲಿ ಇರುವಂತಹ ರಾಮಾಯಣಗಳ ಬಗ್ಗೆ ತಿಳಿಯೋಣ. ಭಾರತೀಯ ಸಂಸ್ಕೃತಿಯಲ್ಲಿ ರಾಮ ಎಂಬ ಎರಡಕ್ಷರಕ್ಕೆ ಅಪಾರವಾದ ಶಕ್ತಿ ಇದೆ. ರಾಮ ಹೆಸರಿನಲ್ಲಿ ರಾ ಎಂಬುವ ಅಕ್ಷರ ಅಜ್ಞಾನವನ್ನು ದೂರ ಮಾಡುವ ಬೆಳಕು ಮತ್ತು ಮ ಎಂಬ ಅಕ್ಷರ ಮನಸ್ಸಿಗೆ ಶಾಂತಿ ನೀಡುವುದನ್ನು ಪ್ರತಿಪಾದಿಸುತ್ತೆ. ಹೀಗಾಗಿ ಶ್ರೀರಾಮರು ಅಜ್ಞಾನವನ್ನು ನಿವಾರಿಸಿ ಶಾಂತಿ ನೀಡುವವರು. ಶ್ರೀರಾಮ ಎಂದರೆ ಪರಬ್ರಹ್ಮ ಸ್ವರೂಪ. ಅಧರ್ಮವನ್ನು ಅಳಿಸಿ ಧರ್ಮವನ್ನು ಪ್ರತಿಷ್ಠಾಪಿಸಲು ಮನುಷ್ಯ ರೂಪದಲ್ಲಿ ಅವತರಿಸಿದ ಭಗವಾನ್ ವಿಷ್ಣುವಿನ 7ನೇ ಅವತಾರವೇ ನಮ್ಮ ಶ್ರೀರಾಮಚಂದ್ರರು. ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಪುರುಷೋತ್ತಮನ ಜನ್ಮದಿನವನ್ನು ಶ್ರೀರಾಮನವಮಿ ಅಂತ ದೇಶಾದ್ಯಂತ ಅತ್ಯಂತ ಭಕ್ತಿ ಸಂಭ್ರಮಗಳಿಂದ ಆಚರಿಸಲಾಗ್ತಾ ಇದೆ. ಹೀಗೆ ಇಂದಿನ ಈ ಸಂಚಿಕೆಯಲ್ಲಿ ನಾವು ಭಾರತದ ವಿವಿಧ ಮತ ಮತ್ತು ಭಾಷೆಗಳಲ್ಲಿರುವ ಕೆಲವು ರಾಮಾಯಣಗಳ ಬಗ್ಗೆ ತಿಳಿಯೋಣ. ನಮಗೆಲ್ಲ ತಿಳಿದಿರುವಂತೆ ರಾಮಾಯಣವನ್ನ ಮೊದಲ ಬಾರಿಗೆ ಬರೆದವರು ವಾಲ್ಮೀಕಿ ಮಹರ್ಷಿಗಳು. ಇದು ಸಂಸ್ಕೃತದಲ್ಲಿ ಬರೆದಿರುವಂತಹ ಒಂದು ಮಹಾನ್ ಗ್ರಂಥ. ಇಲ್ಲಿ 7 ಕಾಂಡಗಳು ಮತ್ತು 24,000 ಶ್ಲೋಕಗಳಲ್ಲಿ ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿಗಳು ರಚಿಸಿದರು. ಆದರೆ ವಾಲ್ಮೀಕಿ ರಾಮಾಯಣಕ್ಕೂ ಮೂಲವಾದದ್ದೆಂದರೆ ನಾರದರು ವಾಲ್ಮೀಕಿಗಳಿಗೆ ಹೇಳಿರುವ ಮೂಲ ಸಂಕ್ಷೇಪ ರಾಮಾಯಣ. ಇದರಲ್ಲಿ ಸುಮಾರು 100 ಶ್ಲೋಕಗಳಿವೆ. ಇದು ವಾಲ್ಮೀಕಿ ರಾಮಾಯಣದ ಸಂಕ್ಷಿಪ್ತ ರೂಪ. ದೇವ ಭಾಷೆಯಾದ ಸಂಸ್ಕೃತ ಭಾಷೆಯಲ್ಲಿರುವ ಇತರ ರಾಮಾಯಣಗಳ ಬಗ್ಗೆ ತಿಳಿಯೋಣ. ಅದ್ಭುತ ರಾಮಾಯಣ, ಇದರ ಕರ್ತೃ ವಾಲ್ಮೀಕಿ ಮಹರ್ಷಿಗಳು. ಅದ್ಭುತ ರಾಮಾಯಣದಲ್ಲಿ ಶ್ರೀರಾಮರಿಗಿಂತ ಸೀತಾಮಾತೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಇಲ್ಲಿ ವಾಲ್ಮೀಕಿಗಳು ಮೂಲ ನಿರೂಪಣೆಯಲ್ಲಿ ಚಿತ್ರಿಸಲಾದ ರಾಮನ ಜೀವನದ ಆರಂಭಿಕ ಪ್ರಸಂಗಗಳು, ಶ್ರೀರಾಮ ಜನನದ ಕಥೆ, ವಿಶ್ವಾಮಿತ್ರರೊಂದಿಗೆ ಅವರ ಪ್ರಯಾಣ, ಸೀತಾಮಾತೆಯ ಸ್ವಯಂವರ, ಶಿವಧನುರ್ಭಂಗ ಇಂತಹ ಕಥೆಗಳನ್ನ ಬಿಟ್ಟುಬಿಡಲಾಗಿದೆ. ರಾಮಾಯಣದ ಈ ಕೃತಿ ಪರಶುರಾಮರು ಮತ್ತು ರಾಮರ ಭೇಟಿಯಿಂದ ಆರಂಭವಾಗುತ್ತೆ. ಸೀತಾಮಾತೆಯಲ್ಲಿ ಅಸಹಾಯಕ ಹೆಣ್ಣಲ್ಲ, ಬದಲಾಗಿ ಅವಳು ಶಕ್ತಿ ಸ್ವರೂಪಿಣಿ. ಕಥೆಯು ವಾಲ್ಮೀಕಿ ರಾಮಾಯಣದಂತೆ ಇದ್ದರೂ ಹಲವು ವಿಷಯಗಳಲ್ಲಿ ಭಿನ್ನವಾಗಿದೆ. ಮುಖ್ಯವಾಗಿ ಇಲ್ಲಿ ದಶಕಂಠ ರಾವಣನಿಲ್ಲ, ಸಹಸ್ರ ರಾವಣನಿದ್ದಾನೆ. ಅಂದರೆ 1000 ತಲೆಗಳುಳ್ಳ ರಾವಣ. ಈ ರಾವಣ ಅತ್ಯಂತ ದುಷ್ಟ. ಶ್ರೀರಾಮರು ಈತನನ್ನು ಸಂಹರಿಸಲು ಇವನೊಂದಿಗೆ ಯುದ್ಧ ಮಾಡುತ್ತಾರೆ. ಶ್ರೀರಾಮರ ಮತ್ತು ಸಹಸ್ರ ರಾವಣ ಯುದ್ಧದಲ್ಲಿ ರಾಮರು ಸಹಸ್ರ ರಾವಣನ ಬಾಣದಿಂದ ಮೂರ್ಛೆ ಹೊಂದಿದಾಗ ಸೀತಾಮಾತೆ ಮಹಾಕಾಳಿಯ ರೂಪ ತಾಳಿ ಸಹಸ್ರ ರಾವಣನನ್ನ ಸಂಹರಿಸುತ್ತಾಳೆ. ನಂತರ ಶ್ರೀರಾಮ ಸೀತೆಯರು ಅಯೋಧ್ಯೆಗೆ ಹಿಂತಿರುಗುತ್ತಾರೆ. ಅದ್ಭುತ ರಾಮಾಯಣದ ಈ ಕತೆ ನಮಗೆ ವಿಚಿತ್ರವೆನಿಸಬಹುದು. ಆದರೆ ಈ ಒಂದು ಕತೆ ಇತಿಹಾಸಕ್ಕಿಂತ ಅಧ್ಯಾತ್ಮ ಮತ್ತು ತಾತ್ವಿಕ ವಿಷಯಗಳಿಗೆ ಮಹತ್ವವನ್ನು ಕೊಟ್ಟಿದೆ. ಇದು ಶಾಕ್ತ ಸಂಪ್ರದಾಯಕ್ಕೆ ಸಂಬಂಧಿಸಿದ ಗ್ರಂಥ ಅಂತ ಹೇಳಬಹುದು. ಶಾಕ್ತ ಸಂಪ್ರದಾಯ ಎಂದರೆ ಇಲ್ಲಿ ಆದಿಶಕ್ತಿಯನ್ನ ಮೂಲ ದೇವತೆಯಾಗಿ ಪೂಜಿಸಲಾಗುತ್ತೆ. ಇನ್ನು ಅಧ್ಯಾತ್ಮ ರಾಮಾಯಣ, ಇದರ ಕರ್ತೃ ವ್ಯಾಸ ಮಹರ್ಷಿಗಳು. ನಮಗೆ ವ್ಯಾಸ ಮಹರ್ಷಿಗಳು ಮಹಾಭಾರತ ಬರೆದಿದ್ದಾರೆ ಎಂಬುದು ಗೊತ್ತಿದೆ. ಆದರೆ ವ್ಯಾಸ ಮಹರ್ಷಿಗಳು ಬ್ರಹ್ಮಾಂಡ ಪುರಾಣವನ್ನು ಬರೆಯುವಾಗ ಶಿವ ಮತ್ತು ಪಾರ್ವತಿಯರ ನಡುವಿನ ಸಂಭಾಷಣೆಯ ರೂಪದಲ್ಲಿ ಅಧ್ಯಾತ್ಮ ರಾಮಾಯಣವನ್ನು ಬರೆದಿದ್ದಾರೆ. ಈ ರಾಮಾಯಣ ಶ್ರೀರಾಮರ ಆದರ್ಶ ಗುಣಲಕ್ಷಣಗಳು ಮತ್ತು ಭಕ್ತಿ, ಜ್ಞಾನ, ನಿರಾಸಕ್ತಿ, ಆರಾಧನೆ ಮತ್ತು ಉತ್ತಮ ನಡವಳಿಕೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನ ಒಳಗೊಂಡಿದೆ. ಅಧ್ಯಾತ್ಮ ರಾಮಾಯಣದ ಕಥೆಗಳು ಬಹುತೇಕ ವಾಲ್ಮೀಕಿ ರಾಮಾಯಣವನ್ನ ಹೋಲುತ್ತೆ. ಇದರಲ್ಲಿ ಸುಮಾರು 4500 ಶ್ಲೋಕಗಳಿಂದ ಅಧ್ಯಾತ್ಮ ರಾಮಾಯಣ ರಚಿಸಲ್ಪಟ್ಟಿದೆ. ಆನಂದ ರಾಮಾಯಣ. ಆನಂದ ರಾಮಾಯಣ ಯಾರು ಬರೆದರು ಎಂಬುದರಲ್ಲಿ ಸ್ವಲ್ಪ ಸಂದೇಹವಿದೆ. ಕೆಲವು ಕಡೆ ಮಹರ್ಷಿ ವಾಲ್ಮೀಕಿಗಳೇ ಬರೆದಿದ್ದಾರೆ ಅಂತ ಹೇಳಿದರೆ, ಕೆಲವೊಂದು ಕಡೆ ಇದು ಒಂದು ಜಾನಪದ ಆಧಾರಿತ ಕಥೆಯಾಗಿದೆ ಅಂತ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದ ಮೂಲ ಕಥೆಗಳನ್ನು ಆನಂದ ರಾಮಾಯಣದಲ್ಲಿ ಇದ್ದರೂ ಮುಖ್ಯವಾದ ಬದಲಾವಣೆ ಎಂದರೆ, ಒಮ್ಮೆ ರಾವಣ ಬ್ರಹ್ಮನ ಬಳಿಗೆ ಹೋಗಿ ನನ್ನ ಸಾವು ಹೇಗೆ ಸಂಭವಿಸುತ್ತದೆ ಎಂದು ವಿಚಾರಿಸಿದ. ಆಗ ಬ್ರಹ್ಮದೇವರು ಕೌಸಲ್ಯ ಮತ್ತು ದಶರಥನ ಮಗನೇ ನಿನ್ನ ಸಾವಿಗೆ ಕಾರಣನಾಗುತ್ತಾನೆ ಎಂದು ಉತ್ತರಿಸಿದರು. ಇದರಿಂದ ಕೋಪಗೊಂಡ ರಾವಣ ಕೌಸಲ್ಯನ್ನು ಅವಳ ಮದುವೆಗೆ ಮೊದಲೇ ಅಪಹರಿಸಿದ. ಸಮುದ್ರದ ಮಧ್ಯದಲ್ಲಿ ಒಂದು ದ್ವೀಪದಲ್ಲಿ ಬಂಧಿಸಿಟ್ಟಿದ್ದ. ಆಗ ನಾರದ ಋಷಿಗಳು ಅವಳ ಇರುವಿಕೆಯನ್ನ ದಶರಥನಿಗೆ ವಿವರಿಸಿದರು. ದಶರಥ ಮಹಾರಾಜ ಕೌಸಲ್ಯ ಮಾತೆಯನ್ನು ರಕ್ಷಿಸಲು ತನ್ನ ಸೈನ್ಯವನ್ನು ತಂದು ರಾವಣನೊಂದಿಗೆ ಯುದ್ಧ ಮಾಡಿದ. ದಶರಥರ ಸೇನೆ ನಾಶವಾಯಿತು. ರಾವಣ ದಶರಥರನ್ನು ಕೊಂದೆ ಎಂದು ತಪ್ಪು ತಿಳಿದುಕೊಂಡು ಅಲ್ಲಿಂದ ಹೋದ. ಆದರೆ ಕೇವಲ ದಶರಥರು ಮೂರ್ಛೆ ಹೊಂದಿದ್ದರು. ಮೂರ್ಛೆ ತಿಳಿದಿದ್ದ ದಶರಥರು ಕೌಸಲ್ಯ ಮಾತೆಯನ್ನು ಹುಡುಕಿದರು. ಆಗ ನಾರದರು ಆ ದ್ವೀಪಕ್ಕೆ ಬಂದು ಅವರಿಬ್ಬರಿಗೂ ಮದುವೆ ಮಾಡಿಸಿದರು. ಆಗ ಶ್ರೀರಾಮರ ಜನನವಾಯಿತು. ಯಥಾ ಪ್ರಕಾರ ಶ್ರೀರಾಮರು ರಾವಣನನ್ನು ಮುಂದೆ ಸಂಹರಿಸಿದರು.
ಹೀಗೆ ರಾಮಾಯಣ ಸನಾತನ ಹಿಂದೂ ಧರ್ಮದ ಇತಿಹಾಸ ಕೃತವಾಗಿದ್ದರೂ ಬೇರೆ ಬೇರೆ ಮತಗಳಲ್ಲಿಯೂ ಸಹ ರಾಮಾಯಣದ ಕಥೆಗಳನ್ನು ನಾವು ನೋಡಬಹುದು. ಅವುಗಳಲ್ಲಿ ಕೆಲವನ್ನ ಮುಂದೆ ತಿಳಿಯೋಣ. ಜೈನ ರಾಮಾಯಣ. ಕ್ರಿಸ್ತ ಶಕ 1ರಲ್ಲಿ ಇದ್ದಂತ ಜೈನ ಕವಿ ವಿಮಲ ಸೂರಿ ಎಂಬುವರು ಜೈನ ರಾಮಾಯಣವನ್ನ ಬರೆದಿದ್ದಾರೆ. ಇದು ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ರಚಿಸಲ್ಪಟ್ಟಿದೆ. ಜೈನ ರಾಮಾಯಣದ ನಾಯಕ ರಾಮ ಜೈನ ಧರ್ಮ ಗ್ರಂಥಗಳಲ್ಲಿ ಬರುವ 63 ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬನೆಂದು ವಿವರಿಸಲಾಗಿದೆ. ಬಲಭದ್ರ, ವಾಸುದೇವ ಮತ್ತು ಪ್ರತಿವಾಸುದೇವರೆಂಬ 9 ಗುಂಪುಗಳಲ್ಲಿವೆ. 8ನೆಯ ಬಲಭದ್ರರಾಗಿದ್ದರು ಶ್ರೀರಾಮರು. ಲಕ್ಷ್ಮಣ ವಾಸುದೇವರಾಗಿದ್ದ ಮತ್ತು ರಾವಣ ಪ್ರತಿವಾಸುದೇವರ ಅವತಾರ. ಇಲ್ಲಿ ಶ್ರೀರಾಮರನ್ನು ಯುವ ರಾಜಕುಮಾರ ಎಂದು ವಿವರಿಸಲಾಗಿದೆ. ಅವರು ತನ್ನ ಸಿಂಹಾಸನವನ್ನು ಕಳೆದುಕೊಂಡು ವನವಾಸದಲ್ಲಿ ವಾಸಿಸುತ್ತಿರುವಾಗ ರಾವಣ ಸೀತಾಮಾತೆಯನ್ನು ಅಪಹರಿಸುತ್ತಾನೆ. ಶ್ರೀರಾಮರು ಸೀತೆಯನ್ನು ಸುಗ್ರೀವನ ಸಹಾಯದಿಂದ ರಕ್ಷಿಸುತ್ತಾರೆ. ಇಲ್ಲಿ ರಾವಣನನ್ನು ರಾಮರ ಬದಲಾಗಿ ಲಕ್ಷ್ಮಣ ಕೊಲ್ಲುತ್ತಾನೆ, ಏಕೆಂದರೆ ಜೈನ ರಾಮಾಯಣದಲ್ಲಿ ರಾಮರು ಹಿಂಸೆ ಮಾಡುವಂತಿಲ್ಲ. ಮುಂದೆ ರಾಮರು ಜೈನ ಮುನಿಯಾಗುತ್ತಾರೆ ಮತ್ತು ಅವರು ಮೋಕ್ಷವನ್ನು ಪಡೆಯುತ್ತಾರೆ. ಸೀತಾಮಾತೆ ಜೈನ ಸಾಧ್ವಿಯಾಗುತ್ತಾಳೆ. ಪಂಪ ರಾಮಾಯಣ. 12ನೇ ಶತಮಾನದ ಕವಿ ನಾಗಚಂದ್ರ ಬರೆದ ರಾಮಾಯಣ ಪಂಪ ರಾಮಾಯಣ. ನಾಗಚಂದ್ರನಿಗೆ ಅಭಿನವ ಪಂಪ ಎಂಬ ಬಿರುದಿತ್ತು. ಆದ ಕಾರಣ ಅವನು ಬರೆದ ರಾಮಚಂದ್ರ ಚರಿತ ಪುರಾಣ ಎಂಬ ಒಂದು ಪುಸ್ತಕಕ್ಕೆ ಪಂಪ ರಾಮಾಯಣ ಎಂದು ಹೆಸರು ಬಂತು. ಇದು ಜೈನ ರಾಮಾಯಣಕ್ಕೆ ಸಂಬಂಧಿಸಿದ ಚಂಪೂ ಕಾವ್ಯ. ಇದು ವಾಲ್ಮೀಕಿ ರಾಮಾಯಣಕ್ಕಿಂತ ತುಂಬಾ ಭಿನ್ನ. ಇದು ಬಹುತೇಕ ಜೈನ ಕವಿ ವಿಮಲಸುರಿಯ ರಾಮಾಯಣವನ್ನ ಹೋಲುತ್ತದೆ. ಇನ್ನು ಬೌದ್ಧ ರಾಮಾಯಣ. ಬೌದ್ಧ ರಾಮಾಯಣ ಜಾನಪದ ಕಥೆಗಳ ಮೂಲದಿಂದ ಬಂದಿದ್ದು. ಇದು ಪಾಳಿ ಮತ್ತು ಸಿಂಹಳಿಯ ಭಾಷೆಯಲ್ಲಿ ಬಂದಿರುವಂತಹ ರಾಮಾಯಣ. ಇದನ್ನ ದಶರಥ ಜಾತಕ ಅಂತ ಕರೀತಾರೆ. ಈ ರಾಮಾಯಣ ಒಂದು ಜಾನಪದ ಕಥೆಗಳ ಮೂಲಕ ಮೂಡು ಬಂದಿರುವುದರಿಂದ ಇಲ್ಲಿ ದಶರಥ ಗಂಗಾ ನದಿಯ ದಡದಲ್ಲಿರುವ ಕಾಶಿಯ ರಾಜನಾಗಿದ್ದ. ಹಿರಿಯ ಪತ್ನಿ ಕೌಸಲ್ಯಗೆ 2 ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಮಗಳು. ಹಿರಿಯ ಮಗ ರಾಮ, ಎರಡನೆಯವನು ಲಕ್ಷ್ಮಣ ಮತ್ತು ಸೀತಾದೇವಿ ಇಲ್ಲಿ ದಶರಥನ ಮಗಳು. ಹೌದು, ದಶರಥ ಜಾತಕದಲ್ಲಿ ಸೀತೆ ರಾಮರ ಸಹೋದರಿ. ಇಲ್ಲಿ ರಾಮರು ಬುದ್ಧನ ಹಿಂದಿನ ಅವತಾರ ಮತ್ತು ದಶರಥನ 2ನೆಯ ಪತ್ನಿ ಕೈಕೇಯಿಯಲ್ಲಿ ಭರತ ಹುಟ್ಟಿದ. ರಾವಣನೇ ಇಲ್ಲದಂತಹ ರಾಮಾಯಣ ಇದು. ಇಲ್ಲಿ ಕೈಕೇಯಿಯಿಂದ ರಾಮನಿಗೆ ತೊಂದರೆಯಾಗುತ್ತೆ ಅಂತ ದಶರಥ ಶ್ರೀರಾಮನನ್ನ ಕಾಡಿಗೆ ಕಳಿಸ್ತಾರೆ. ರಾಮರೊಂದಿಗೆ ಅವರ ತಮ್ಮ ಲಕ್ಷ್ಮಣ ಮತ್ತು ತಂಗಿ ಸೀತೆ ಕಾಡಿಗೆ ಹೋಗ್ತಾರೆ. 9 ವರ್ಷಗಳ ನಂತರ ದಶರಥನ ಸಾವು ಸಂಭವಿಸುತ್ತೆ. ಆಗ ಭರತ ಕಾಡಿಗೆ ಬಂದು ಶ್ರೀರಾಮರನ್ನು ಅಯೋಧ್ಯೆಗೆ ಬರಬೇಕೆಂದು ಒತ್ತಾಯ ಮಾಡುತ್ತಾನೆ. ಭರತನ ಒತ್ತಾಯಕ್ಕೆ ಮಣಿಯದ ಶ್ರೀರಾಮರು ಪಾದುಕೆಗಳನ್ನು ಕೊಟ್ಟು ಕಳುಹಿಸುತ್ತಾರೆ. ವನವಾಸ ಮುಗಿಸಿ ಅಯೋಧ್ಯೆಗೆ ಬಂದು ರಾಮ ಸೀತೆಯರು ಮದುವೆಯಾಗ್ತಾರೆ. ಕೆಲವು ಬುಡಕಟ್ಟು ಜನಾಂಗಗಳಲ್ಲಿ ಸಹೋದರ ಸಹೋದರಿಯರ ವಿವಾಹ ಚಾಲ್ತಿಯಲ್ಲಿತ್ತು. ಈ ಆಧಾರದ ಮೇಲೆ ದಶರಥ ಜಾತಕ ಬರೆಯಲ್ಪಟ್ಟಿದೆ. ಇದೊಂದು ಜಾನಪದ ಕಥೆ ಆದ್ದರಿಂದ ಬರೆಯಲ್ಪಟ್ಟ ಕಾಲ ಸರಿಯಾಗಿ ತಿಳಿದಿಲ್ಲ. ಇನ್ನು ಭಾರತ ದೇಶದ ಹಲವು ಭಾಷೆಗಳಲ್ಲಿ ರಾಮಾಯಣವನ್ನ ನಾವು ಕಾಣಬಹುದು. ಉದಾಹರಣೆ ಕನ್ನಡದಲ್ಲಿ ತೊರವೆ ರಾಮಾಯಣ. 15ನೇ ಶತಮಾನದ ಕವಿ ಕುಮಾರ ವಾಲ್ಮೀಕಿ ವಿಜಯಪುರದ ಜಿಲ್ಲೆಯ ತೊರವೆ ಗ್ರಾಮದವನು. ಅಲ್ಲಿನ ದೇವರಾದ ನರಸಿಂಹನ ಅಂಕಿತದಲ್ಲಿ ಕಾವ್ಯ ರಚನೆ ಮಾಡಿದ್ದಾನೆ. ಈತನ ಬರೆದ ತೊರವೆ ರಾಮಾಯಣ ಜನಪ್ರಿಯ ನಡುಗನ್ನಡದ ಮಹಾಕಾವ್ಯ. ಕವಿರಾಜಹಂಸ ಎಂಬುದು ಈತನ ಬಿರುದು. ಕುಮಾರ ವಾಲ್ಮೀಕಿಯ ನಿಜವಾದ ಹೆಸರು ನರಹರಿ. ಇನ್ನು ಶ್ರೀ ರಾಮಾಯಣ ದರ್ಶನಂ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ತಂದ ಕೃತಿ ಶ್ರೀ ರಾಮಾಯಣ ದರ್ಶನಂ. ರಾಷ್ಟ್ರಕವಿ ಕುವೆಂಪುಗಳು ಇದರ ಕರ್ತೃಗಳು. ಶ್ರೀರಾಮಾಯಣ ದರ್ಶನಂ 2 ಭಾಗಗಳಲ್ಲಿ ಪ್ರಕಟವಾಗಿದೆ. ನಂತರ 2 ಭಾಗಗಳನ್ನು ಸೇರಿಸಿ ಒಂದೇ ಗ್ರಂಥವನ್ನಾಗಿ ಪ್ರಕಟಿಸಲಾಯಿತು. ಇನ್ನು ಮರಾಠಿಯಲ್ಲಿರುವ ರಾಮಾಯಣದ ಬಗ್ಗೆ ತಿಳಿಯೋಣ. ವಾಸ್ತವ ರಾಮಾಯಣ ಎಂಬುದು ಮರಾಠಿ ಭಾಷೆಯಲ್ಲಿ ಡಾಕ್ಟರ್ ಪದ್ಮಾಕರ ವಿಷ್ಣು ವರ್ತಕರೆಂಬ ಕವಿಗಳು ರಚಿಸಿರುವಂತಹ ಗ್ರಂಥ. ವಾಲ್ಮೀಕಿ ರಾಮಾಯಣದ ಇದು ಒಂದು ಸಂಶೋಧನಾ ಗ್ರಂಥ. ಅನೇಕ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನು ನೀಡಲಾಗಿದೆ. ಇದಕ್ಕೆ ಸ್ಪಷ್ಟ ವೈಜ್ಞಾನಿಕ ಸಾಕ್ಷಿಗಳನ್ನು ಸಹ ಪದ್ಮಾಕರ ವಿಷ್ಣುವರ್ತಕರು ಈ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಇನ್ನು ಅವಧಿ ಭಾಷೆಯಲ್ಲಿ ರಾಮಚರಿತ ಮಾನಸ ಮೂಲ ವಾಲ್ಮೀಕಿ ರಾಮಾಯಣದಂತೆ ಇರುವಂತಹ ಗ್ರಂಥ. 16ನೇ ಶತಮಾನದಲ್ಲಿ ಅವಧಿ ಭಾಷೆಯಲ್ಲಿ ಗೋಸ್ವಾಮಿ ತುಳಸಿದಾಸರಿಂದ ರಚಿತವಾದ ರಾಮಾಯಣ ಗ್ರಂಥ ಇದು. ಇದು ಬಹುತೇಕ ವಾಲ್ಮೀಕಿ ರಾಮಾಯಣಕ್ಕೆ ಹೋಲಿಕೆಯಾಗುತ್ತೆ. ಇನ್ನು ತೆಲುಗಲ್ಲಿ ಮೊಲ್ಲ ರಾಮಾಯಣ. ಮೊಲ್ಲ ರಾಮಾಯಣ 16ನೇ ಶತಮಾನದ ಕವಿಯತ್ರಿ ಅತುಕುರಿ ಮೊಲ್ಲ ರಚಿಸಿದ ತೆಲುಗು ಮಹಾಕಾವ್ಯ. ಮೊಲ್ಲ ರಾಮಾಯಣ ಮೂಲ ವಾಲ್ಮೀಕಿ ರಾಮಾಯಣ ಆಧಾರವಾಗಿಟ್ಟುಕೊಂಡು ರಚಿಸಲಾಗಿದೆ. ಇದು ಬಾಲಕಾಂಡದಿಂದ ಯುದ್ಧಕಾಂಡದವರೆಗಿನ ಕಥೆಗಳನ್ನ ಹೊಂದಿದೆ. ಈ ಒಂದು ಗ್ರಂಥ ಉತ್ತರಕಾಂಡವನ್ನು ಒಳಗೊಂಡಿಲ್ಲ. ಶ್ರೀರಾಮರ ಜೀವನದ ಮುಖ್ಯ ಕಥಾ ಹಂತದ ಮೇಲೆ ಮಾತ್ರ ಕೇಂದ್ರೀಕರಿಸಲಾಗಿದೆ. ತೆಲುಗಿನ ಮತ್ತೊಂದು ಕೃತಿ ಎಂದರೆ ರಾಮಾಯಣ ಕಲ್ಪವೃಕ್ಷಮ. ಇದು ವಿಶ್ವನಾಥ ಸತ್ಯನಾರಾಯಣರು ಬರೆದ ತೆಲುಗು ಭಾಷೆಯ
ಕಾವ್ಯ ಕೃತಿ. ಈ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ. ಇದು ತೆಲುಗಿನ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪುಸ್ತಕ. ರಾಮಾಯಣ ಕಲ್ಪವೃಕ್ಷವು ಮೂಲ ವಾಲ್ಮೀಕಿ ರಾಮಾಯಣ ಆಧಾರವಾಗಿಟ್ಟುಕೊಂಡು ರಚಿಸಲಾದ ಗ್ರಂಥ. ಗೆಳೆಯರೆ, ಭಾರತದಲ್ಲಿ ಇನ್ನೂ ಹಲವು ಭಾಷೆಗಳಲ್ಲಿ ಮೂಲ ರಾಮಾಯಣವನ್ನ ಆಧಾರವಾಗಿಟ್ಟುಕೊಂಡು ಬರೆದಿರುವಂತಹ ಪುಸ್ತಕಗಳು ಇವೆ. ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದ ಕಾರಣ ನಾವು ಅವುಗಳ ಹೆಸರು ಮತ್ತು ಕರ್ತೃಗಳ ಬಗ್ಗೆ ತಿಳಿದುಕೊಳ್ಳೋಣ. ತಮಿಳಿನಲ್ಲಿ ಕವಿ ಕಂಬ ಎಂಬುವರು ಬರೆದಿರುವಂತಹ ಕಂಬ ರಾಮಾಯಣ, ಮಲಯಾಳಂನಲ್ಲಿ ಇರಾಮಚರಿತಮು, ಬೆಂಗಾಲಿಯಲ್ಲಿ ಕೃತ್ತಿವಾಸ ರಾಮಾಯಣ, ಅಸ್ಸಾಂನಲ್ಲಿ ಮಾಧವ ಕಂದರಿಯ, ಹೀಗೆ ಇನ್ನೂ ಅನೇಕ ರಾಮಾಯಣ ಕಥಾಹಂದರವನ್ನು ಹೊಂದಿರುವಂತಹ ರಾಮಾಯಣವನ್ನ ಆಧಾರವಾಗಿರುವ ಪುಸ್ತಕಗಳನ್ನ ನಾವು ನೋಡಬಹುದು. ಇವುಗಳನ್ನು ಹೊರತುಪಡಿಸಿರುವಂತಹ ರಾಮಾಯಣದ ಪುಸ್ತಕಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೂ ಕೂಡ ತಿಳಿಸಿ. ಇವು ಭಾರತದಲ್ಲಿ ರಚಿಸಲ್ಪಟ್ಟಿರುವ ರಾಮಾಯಣ ಗ್ರಂಥಗಳ ಬಗ್ಗೆ ಇರುವ ಒಂದು ಸಂಕ್ಷಿಪ್ತ ಮಾಹಿತಿ. ಇನ್ನು ನಾವು ದೇಶ ವಿದೇಶಗಳಲ್ಲಿ ಪ್ರಚಲಿತದಲ್ಲಿರುವ ರಾಮಾಯಣದ ಕಥೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಗೆಳೆಯರೆ, ರಾಮಾಯಣ ಕೇವಲ ಕಥೆಯಲ್ಲ, ಇದು ನಮ್ಮ ಇತಿಹಾಸ. ಈ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಮತ್ತು ಪ್ರಶ್ನೆಗಳನ್ನ ಕಮೆಂಟ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಕಥಾ ಮಾಲಿಕೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ಹೇಳೋಣ ವಿರಾಮ. ಜೈ ಶ್ರೀರಾಮ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ವಿಶ್ವ ಸುಖಿನೋ ಭವಂತು. ಹರ ಹರ ಮಹಾದೇವ. ಶಂಭೋ ಶಂಕರ.